ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಅಭಿಮಾನಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಸೇಬಿನ ಹಾರವನ್ನು ಹಾಕುವ ಮೂಲಕ ಡಿಕೆ ಸುರೇಶ್ಗೆ ಸ್ವಾಗತವನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಚಡ್ಡಿ ಹಾಕಿಕೊಳ್ಳುವ ಆರ್ಎಸ್ಎಸ್ ಒಂದಿದೆ, ಇನ್ನೊಂದು ರಿಲಯನ್ಸ್ ಸೇವಾ ಸಂಘ ಎಂಬ ಆರ್ಎಸ್ಎಸ್ ಮತ್ತೊಂದಿದೆ ಅಂತ ಟೀಕೆ ಮಾಡಿದರು. ಬಿಜೆಪಿಯವರು ಈ ಬಾರಿ ಕರ್ನಾಟಕದಲ್ಲಿ ಕೊಚ್ಚಿ ಹೋಗಲಿ ಅಂತ ಭವಿಷ್ಯ ನುಡಿದ್ರು. ಸದ್ಯ ಈಗ 18ನೇ ತಾರೀಕು ನಡೆಯುವಂಥ ಚುನಾವಣೆನ ಜನದ ಮುಂದೆ ಹೋಗಿ ಎದುರಿಸಲಿ, ಜನ ಏನು ತೀರ್ಪು ಕೊಡ್ತಾರೋ ಅದನ್ನು 23ನೇ ತಾರೀಕು ಕಾಯಲಿ, ಅದಕ್ಕೆಲ್ಲ ತಕ್ಕ ಉತ್ತರ ಸಿಗ್ತದೆ. ನಾವು ಅನೇಕ ಬಾರಿ ಹೇಳಿದ್ದೇವೆ, BJPಯವರು ಎಲ್ಲ ಸಂಸ್ಥೆಗಳನ್ನು, ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತೇಳಿ. ಇವತ್ತು ಬಹುಶಃ ಈ ದೇಶದ ಜನ ನೋಡ್ತಾ ಇದ್ದಾರೆ. ಇವತ್ತು IT ದಾಳಿ ಮಾಡಿ ಇವತ್ತು ಜನತಾದಳದ ನಾಯಕರುಗಳು ಮತ್ತು ಕಾಂಗ್ರೆಸ್ ನಾಯಕರುಗಳನ್ನು ಟಾರ್ಗೆಟ್ ಮಾಡಿ ಇವತ್ತು ಚುನಾವಣೆ